85ನೇ ಇಸ್ವಿಗೆ ಗಂಡ ಸಮಾರಂಭ ಅಂತ ಒಂದು ಹುಬ್ಬಳ್ಳಿ ಒಳಗೆ ಸಭಾಗಂಧ ಹಾಲ್ನೊಳಗೆ ಮಾಡಿದ್ವಿ. ಆವಾಗ ಮೋಹನ್ ರಾವ್ ಕಲ್ಯಾಣ್ಪುರ್ಕರ್ ಅಂತ ಭಾಳ ದೊಡ್ಡ ಕಥಕ್ ಎಕ್ಸ್ಪೋನೆಂಟ್ ಅವರು ಅಧ್ಯಕ್ಷತೆ ವಹಿಸಿದ್ರು. ಗಂಗೂಬಾಯಿ ಅವರಿದ್ದರು, ಅಕ್ಕ ಅವರಿದ್ದರು. ಬಾಲ್ಯಖಾನ್ ಅವರು ಅಲ್ಲಿ ನುಡಿಸಿದ್ರು. ನಾಗನಾಥ್ ಒಡೆಯರ್ ಅವರು ಹಾಡಿದರು. ಹೀಗೆ ಒಂದು ಒಳ್ಳೆಯ ಪ್ರೋಗ್ರಾಮಲ್ಲಿ ಮಾಡಿ ಭಾಳ ಜನ ಸೇರಿದ್ರು. ಒಂದು ಗಂಡ ಸಮಾರಂಭ ಅಂತ ಮಾಡಿ ನಮ್ಮ ಗುರುಗಳಿಗೆ ಗುರುದಕ್ಷಿಣೆ, ಆಮೇಲೆ ಒಂಥರ ಮದುವೆ ಥರ ಅದು. ಗುರುಗಳ ಕುಟುಂಬಕ್ಕೆಲ್ಲ ಉಡುಗೊರೆ ಅಂಥವೆಲ್ಲ ಕೊಟ್ಟು ಏನೋ ಒಂದು ಮಾಡಿ ಗಂಡ ಸಮಾರಂಭ ಅಂತ ಮಾಡಿ ಅದೊಂದು ನೆರವೇರಿಸಿದ್ವಿ. ಎ ಗ್ರೇಡು ಆಗಿತ್ತು ಅವಾಗ ನಂದು. ಅದು ಸಹಿತ ನಮ್ಮ ಗುರುಗಳು ಹೇಳೇನೆ, ಏನೋ ನೌಕರಿ ಸಿಕ್ತಂದ್ರೆ ಆರಾಮಾಗಿಬಿಟ್ಟೇನು ನೀನು, ಮುಂದೇನು ವಿಚಾರ ಇಲ್ಲೇನು, ಮತ್ತೇನು ಏನಾರು ಮಾಡ್ಬೇಕಲ್ಲ ಅಂತ ಬರೀ ಕೂತ್ರೆ ಹಂಗೆ ಕೂತ್ಬಿಡ್ತೀವಿ ಅಂತೇಳಿ ಅಂದ ಕೂಡಲೇ ಆಡಿಷನ್ ಕೂತಿ ಮತ್ತೆ ಎ ಗ್ರೇಡ್ ತಾನು ಆಗಿಬಿಡ್ತು. ಎ ಗ್ರೇಡ್ ಆಯ್ತು. ಅದಕ್ಕಿಂತ ಮುಂಚೆ ಇಲ್ಲಿ ನಮ್ಮ ಮನೆಯೊಳಗೆ ನನ್ನ ಮದುವೆ ಮಾಡಬೇಕು ಅಂತ ನೌಕರಿ ಸಿಕ್ಬಿಡ್ತು, ಮದುವೆ ಆಗ್ಬಿಟ್ಟು ನಾನು ಅದನ್ನು ಅವಾಯ್ಡ್ ಮಾಡ್ಬೇಕು. ಕಡೆಗೆ ನಮ್ಮ ಗುರುಗಳ ತನಕ ಹೋಗ್ತದೆ, ಏನು ಮದುವೆ ಮಾಡ್ಕೋಬೇಕ್ರಿ ಅವ ಸೆಟ್ಲ್ ಆಗ್ಯಾನ ಅಂತ. ಅವರು ಹ್ಞೂ ಅನ್ನಲಿಲ್ಲ, ಅವ ಎ ಗ್ರೇಡ್ ಆಗ್ಬೇಕ್ರಿ ಆಮೇಲೆ ಮದುವೆ ಆಗ್ಬೇಕು. ಅದರ ಪ್ರಕಾರ ಮದುವೆ ಇದು ಎ ಗ್ರೇಡ್ ಆದಮೇಲೆ ಮದುವೆ ಆಯ್ತು. ಒಟ್ಟಾರೆ ಇವ್ರ ಜೊತೆ ಜೀವನ, ಇವ್ರ ದೊಡ್ಡವರ ಸಾಂಗತ್ಯ, ಆಶೀರ್ವಾದ ಎಲ್ಲ ಸೇರಿಕೊಂಡು ಹೂವಿನ ಜೊತೆ ನಾರು ಸ್ವರ್ಗ ಸೇರಿದ ಅನುಭವ ಆಗುತ್ತೆ. ತಂದೆ ನನ್ನ ಗುರುನೂ ಹೌದು. ನಾನು ಮಗುವಾಗಿದ್ದಾಗ ನನ್ನ ತೊಡೆ ಮೇಲೆ ಹಾಕ್ಕೊಂಡು ಪಾಠ ಮಾಡೋದಾಗಲಿ ಅಭ್ಯಾಸ ಮಾಡೋದಾಗಲಿ ಮಾಡ್ತಿದ್ರು ಅಂತ ನನ್ನ ತಾಯಿ ಹೇಳ್ತಾರೆ. ಹಾಗೆ ತಬಲಾದ ಮೇಲೆ ನನಗೆ ಆಸಕ್ತಿ ಬಂತು ಅನ್ನೋದು ನನ್ನ ನಂಬಿಕೆ. ಅವರಲ್ಲಿ ಕಲಿಬೇಕಾದ ವಿಶೇಷ ಗುಣ ಏನು ಅಂದರೆ, ಭಾರತದ ಅಗ್ರಮಾನ್ಯ ತಬಲಾ ವಾದಕರಲ್ಲಿ ಒಬ್ಬರಾಗಿದ್ದರೂ ಕೂಡ ಅವರಲ್ಲಿರೋ ಕಲಿಕೆಯ ತುಡಿತ. ನಾನೇನಾದರೂ ಹೊಸದಾಗಿ ಕಲ್ತು ಬಂದು ಅವರಿಗೆ ಯೂಶ್ವಲಿ ಕಲ್ತು ಬಂದಾಗ ಅವ್ರಿಗೆ ತೋರಿಸೋದು ನನ್ನ ರೂಢಿ. ಒಂದ್ಸರಿ ನುಡಿಸ್ತಿ ತೋರಿಸೋದು, ಅವ್ರಿಗೆ ಇಷ್ಟ ಆದಾಗ ಅವರಿಗೆ ಇಮಿಡಿಯೇಟ್ ಆಗಿ ತಬಲಾ ತಗೊಂಡು ಚೆನ್ನಾಗಿದೆ ನನಗೂ ಕಲಿಸು ಅಂತ ಕೂತ್ಕೋತಾರೆ. ಅದು ಒಂದು ಸ್ವಲ್ಪ ಆಶ್ಚರ್ಯ ಆಗುತ್ತೆ. ನನ್ನ ತಂದೆಯಾಗಿ ನನ್ನ ತಬಲಾ ವಾದನಕ್ಕೋಸ್ಕರ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ, ಎನ್ಕರೇಜ್ ಮಾಡಿದ್ದಾರೆ. ನನಗೆ ಕಲಿಸೋದಾಗ್ಲಿ, ನನ್ನ ಜೊತೆ ಅಭ್ಯಾಸ ಮಾಡೋದಾಗ್ಲಿ, ನಾನು ಅಭ್ಯಾಸ ಮಾಡ್ತಾ ಏನೋ ತಪ್ಪು ನುಡಿಸ್ತಾ ಇದ್ದಾರೆ ಅದನ್ನು ಬಂದು ಅವರು ನನ್ನ ಜೊತೆ ಕೂತ್ಕೊಂಡು ನುಡಿಸೋದು, ನನ್ನ ಜೊತೆ ಅಭ್ಯಾಸ ಮಾಡ್ತಾರೆ, ಇವತ್ತಿಗೂ ಮಾಡ್ತಾರೆ. ಸಪೋರ್ಟ್ ಎಲ್ಲ ಥರನೂ ಮಾಡಿದ್ದಾರೆ. ನಾನು ಎಲ್ಲಿ ತನಕ ಅಂದರೆ, ನಾನು ಬೇರೆಯವ್ರ ಹತ್ರ ಕಲಿಯಕ್ಕೆ ಹೋಗ್ತೀನಿ ಅಂತ ಅಂದಾಗಲೂ ಕೂಡ ತುಂಬ ಸಪೋರ್ಟ್ ಮಾಡಿದ್ರು, ಎನ್ಕರೇಜ್ ಮಾಡಿದ್ರು. ಆ ಥರ ಸಪೋರ್ಟ್ ಸಿಗೋದು ಕಷ್ಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ತಂದೆ ಬಗ್ಗೆ ಹೇಳಬೇಕಂದ್ರೆ, ಅವರು ಸಂಗೀತಕ್ಕೆ ಪಟ್ಟಂಗೆ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸಂಗೀತಕ್ಕೆ ಬೇಕಾಗಿದ್ದೆಲ್ಲ ವಸ್ತು ಅಥವಾ ಇನ್ಸ್ಟ್ರೂಮೆಂಟ್ಸ್ ಏನೇ ಆಗಿರಲಿ ಅವರು ನಮ್ಗೆ ಕೇಳದೇನೆ ತಂದುಕೊಡೋರು. ಮತ್ತು ಆ್ಯಸ್ ಅ ಫಾದರ್ ಹೀ ಈಸ್ ವೆರಿ ಫ್ರೆಂಡ್ಲಿ. ಅಟ್ ದ ಸೇಮ್ ಟೈಮ್ ಮ್ಯೂಸಿಕ್ ಬಗ್ಗೆ ಅಷ್ಟೇ ಸೀರಿಯಸ್ ಇದ್ದಾರೆ.
ಸೀರಿಯಸ್ ಇದು ಮಾಡ್ತಾರೆ ನಮ್ಮ ಸೊ ನನ್ನ ಹಾಡೋ ಆಸಕ್ತಿ ಇರೋದು ನಮ್ಮ ಅಪ್ಪನೇ ಗುರ್ತು ಹಿಡಿದು ಅವರೇ ನಮ್ಮ ಸೇರಿಸಿ ಇಷ್ಟೆಲ್ಲ ಸಂಗೀತಕ್ಕೆ ಇದು ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಬಂದಮೇಲೆ ನಮ್ಮ ಡಾಕ್ಟರ್ ರಾಜೀವ್ ತಾರಾನಾಥ್ ಅವ್ರ ಪರಿಚಯ ಆಯಿತು. ಅವ್ರ ಜೊತೆ ಬಾರ್ಸೋಕ್ಕೆ ಶುರು ಮಾಡಿದೆ. ಅದು ಮುಂದೆ ಎಷ್ಟು ಬಾಂಧವ್ಯ ಗಟ್ಟಿ ಆಗಿಬಿಡ್ತಂದ್ರೆ ರಾಜೀವ್ ತಾರಾನಾಥ್ ಅವರು ನಾ ಇಲ್ಲದೆ ಬಾರಿಸೋಕ್ಕಿರಲಿಲ್ಲ. ಅದು ಬೇರೆ ಥರ ಸಮಾಧಾನ ಆಗಿಬಿಡ್ತು. ಭಾಳ ಪ್ರೀತಿ. ಅವ್ರ ಮನೆಗೆ ನಾನು ರೆಗ್ಯುಲರು ಪ್ರಾಕ್ಟೀಸ್ಗೆ ಹೋಗ್ಬೇಕು. ಆಮೇಲೆ ಅವ್ರು ಮುಂಜಾನೆ ವಾಕಿಂಗ್ ಬಂದವ್ರು ನಮ್ಮ ಮನೆಗೆ ಬಂದುಬಿಡೋರು. ಬಂದು ರವಿ ಚಹಾ ಮಾಡೋದು, ಕಾಫಿ ಮಾಡೋದು, ಕುಡಿಯೋದು ಮತ್ತು ಹರಟಿ ಹೊಡಿಯೋದು. ಅಷ್ಟು ದೊಡ್ಡ ಮನುಷ್ಯ, ನಾ ಸಣ್ಣ ಹುಡುಗ. ಅಷ್ಟು ಕ್ಲೋಸಾಗಿ ಮೂಮೆಂಟು. ಮುಂದೆ ಅವರ ಫಸ್ಟ್ ನನ್ನ ಕರ್ಕೊಂಡೋಗಿದ್ದ ಅಮೇರಿಕಾಗೆ 55 ದಿವಸದ ಟೂರ್. ನನ್ನ ಜೀವನದೊಳಗೆ ನಮ್ಮ ಫ್ಲೈಟ್ ಹತ್ತಿರಲಿಲ್ಲ. ಫಸ್ಟ್ ಹತ್ತಿದ್ದ ಜಂಬೋ ಜೆಟ್, ಅಮೇರಿಕಕ್ಕೆ ಹತ್ತಿದ್ದು. ಅವ್ರಲಿಂದ ನಾವು ಅಮೇರಿಕಾ ಕರ್ಕೊಂಡು ಹೋದ್ರು. ಕಲೆಯಲ್ಲಿ ನೀವು ಏನೇ ಮಾಡಿದರೂ ಅದಕ್ಕೆ ಒಂದು ಔಚಿತ್ಯ ಅಂತ, ಸಂಸ್ಕೃತಕ್ಕೆ ಔಚಿತ್ಯ ಅಂತ. ಆ ಔಚಿತ್ಯ ಜಾಕಿರ್ಗೆ ಕೋರ್ಸ್ ಜಾಕಿರ್ಗೆ ನಮ್ಮಲ್ಲಿ ರವಿ ಯಾವಾಗಲಿ ಎಲ್ಲಿ ಏನು ಹಾಕ್ಬೇಕು ಹಂಗೆ ಹಾಕ್ಬೇಕು. ತಬಲಾದಲ್ಲಿ ಹೊಡೆಯೋದು ಎಷ್ಟೋ ಕಲ್ಲಿದೆ, ಯಾವ ಕಲ್ಲು ಎಲ್ಲಿ ಹೊಡಿಬೇಕು. ದಟ್ ಮೇಕ್ಸ್ ದ ಡಿಫರೆನ್ಸ್ ಬಿಟ್ವೀನ್ ಆರ್ಟಿಸ್ಟ್ ಅಂಡ್ ಆರ್ಟಿಸ್ಟ್. ಇದು ರವಿ ಯಾವಾಗಲಿ. ಇತಿಹಾಸದಲ್ಲಿ ಯಾವುದೇ ವಾದ್ಯ ಮತ್ತು ಯಾವುದೇ ಬರಹ, ಯಾವುದೋ ಪೇಂಟಿಂಗ್, ಎಲ್ಲ ಕಡೆ ಆ ಕಲೆಯನ್ನು ಯಾರು ಹರಡ್ತಾನೆ, ಯಾರು ಅದರೊಳಗಿಂದ ದಬ್ಬುತ್ತಾನೆ, ಅದರ ಸಾಧ್ಯತೆಗಳನ್ನು ಕಾಣ್ತಾನೆ, ಅದನ್ನು ಉಪಯೋಗಿಸ್ತಾನೆ, ಅದನ್ನು ಮುಂದಕ್ಕೆ ತರ್ತಾನೆ, ಅವನ ಇತಿಹಾಸದಲ್ಲಿ ಬಹಳ ದೊಡ್ಡವನಾಗ್ತಾನೆ. ಈ ನಮ್ಮ ರವೀಂದ್ರ ಯಾವಾಗಲ್ ಹಾಗಾಗಬಹುದು. Pandit Yavganji has been closely associated with Sursagar. Sursagar probably he started performing as soon as Sursagar was inaugurated in 1982. Within a couple of years after Yavganji moved to Bangalore, he has been performing for Sursagar. Not only as an accompanist in our bi-monthly concerts, but also our Varshikotsavs. He has been an extremely popular accompanist. All performers in Bangalore who come, vocalists as well as instrumentalists, actually ask their preferences Pandit Ravindra Yavaganji. ಅವಕಾಶಗಳು ಹೆಂಗೆ ಬರ್ತಾವೆ ಮನುಷ್ಯನಿಗೆ ಅಂತಂದರೆ, ಒಂದು ಘಟನೆ ಹೇಳಬೇಕು. ಯಾವ ದೊಡ್ಡ ಆರ್ಟಿಸ್ಟೂ ರಿಸ್ಕ್ ತೊಗೊಳ್ಳೋದಿಲ್ಲ. ಇವ ಬಾರಿಸ್ಲಿ, ಹೊಸ ಆರ್ಟಿಸ್ಟು ಬಾರಿಸ್ಲಿ ನನ್ನ ಜೊತೆ ಅಂತ ರಿಸ್ಕ್ ತೊಗೊಳ್ಳೋದು. ಬಾರಿಸಿ ಆದಮೇಲೆ ಅವ್ರಿಗೆ ಯೋಗ್ಯತೆ ಗೊತ್ತಾದ್ಮೇಲೆ ಮುಂದೆ ಏನು ಮಾಡ್ತಾರೋ ಅದು ಸೆಕೆಂಡ್ರಿ. ಆದರೆ ಫಸ್ಟೇ ಗೊತ್ತಿಲ್ಲದವ್ನು ಯಾರೂ ತೊಗೊಳ್ಳುವಂಥ ಸಾಹಸ ಮಾಡೋದಿಲ್ಲ. ಸೂರ್ಸಾಗರ್ ಎನ್ಯುವಲ್ ಪ್ರೋಗ್ರಾಮ್ನಲ್ಲಿ ಇವ್ರದ್ದು ಪಂಡಿತ್ ಹರಿಪ್ರಸಾದ್ ಚೌರಾಶಿ ಅವ್ರದ್ದು ಪ್ರೋಗ್ರಾಮು. ಅವತ್ತು ಇವ್ರು ಬರಬೇಕಾಗಿತ್ತು, ಸಾಬೀರ್ ಖಾನ್ ಅವರು ಕಲ್ಕತ್ತಾದಿಂದ ಬರಬೇಕಾಗಿತ್ತು. ಅವ್ರದ್ದು ಅಲ್ಲಿ ಏರ್ಪೋರ್ಟ್ನೊಳಗೆ ಫಾಗ್ ಇರೋದ್ರಿಂದ ಅದು ಪ್ಲೇನೇ ಏರಲಿಲ್ಲ, ಹೀಗಾಗಿ ಬರಲಿಲ್ಲ ಅವರು. ನನಗೆ 4 ಗಂಟೆಗೆ ವಿಷಯ ಹೆಂಗೋ ತಿಳಿಸಿದ್ರು. ಅವಾಗ ಮೊಬೈಲ್ ಇಲ್ಲ, ಹೆಂಗೆ ತಿಳಿಸಿದ್ರು ನನಗೂ ಈಗ ನೆನಪಿಲ್ಲ. ನನ್ನ ಕಡೆ ತಬಲಾನೂ ಇರಲಿಲ್ಲ.
ಹರಿಜಿಯವರ ಜೊತೆ ಬಾರಿಸುವಂಥ ತಬಲ ಇರಲಿಲ್ಲ. ಆವಾಗ ನಾನು ಇಲ್ಲಿ ತಬಲಾ ರಿಪೇರಿ ಶಾಪಿಗೆ ಹೋಗಿ ಒಂದು ಬಿಳಿ 3 ತಬಲಾ ಯಾವುದೋ ಒಂದು ತೊಗೊಂಡು ಇದಕ್ಕೆ ಹೋದೆ, ಚೌಡಯ್ಯ ಮೆಮೋರಿಯಲ್ ಹಾಲಿಗೆ ಹೋದೆ. ಅಲ್ಲಿ ಹರಿಜಿಯವರು ನಿಂತ್ಕೊಂಡು ಬಾರಿಸ್ಕೋತ ನಿಂತಿದ್ರು. ಅವ್ರಿಗೆ ಎಲ್ಲರದನ್ನು ಗೌರವ ಕಾಪಾಡುವಂಥದ್ದು ಒಂದು ದೊಡ್ಡ ಗುಣ ಇರುತ್ತೆ ದೊಡ್ಡವ್ರದಲ್ಲಿ. ಹಂಗೆ ಇವ್ರದ್ದು ಹರಿಜಿಯವರು ಅಂದರು, ನಿನಗೆ ಯಾವ ತಾಳ ಬಾರಿಸ್ಲಿ ಅಂತ ಕೇಳಿದರು. ನಾನು ಮತ್ತು ಅದನ್ನು ಹೇಳಿದೆ, ನಿಮ್ಗೆ ಯಾವ್ದು ನಿಮಗೆ ಖುಷಿ ಆದಿದ್ದು ಬಾರಿಸ್ರಿ ಅಂತ. ಅವರು ಸಿಂಪಲ್ ಏಕತಾಳದೊಳಗೆ ಬಾರಿಸ್ತಾರೆ, ಧೃತ್ ಏಕತಾಳ, ಅದು ವಿಲಂಬಿತ ಸಹಿತ. ಆ ಪ್ರೋಗ್ರಾಮ್ ಏನೋ ದೇವ್ರದಿಂದ ಚಲೋ ಆಯಿತು. ಮುಂದೆ ಅವ್ರಿಗೆ ನನ್ನ ಬಗ್ಗೆ ಭಯಂಕರ ಪ್ರೀತಿ ಬಂದುಬಿಡ್ತು. ಅವ್ರ ಜೊತೆ ಸುಮಾರು ಕಾಯಂ ಅನ್ನೋರ ಜೊತೆ ಸಾಥಿ ಮಾಡಿದೆ. ಅವ್ರದ್ದು ಆಶೀರ್ವಾದ ಸಿಕ್ತು. श्री रविंद्र यावगल या उनको कहें पंडित रविंद्र यावगल, उनको मैं बहुत वर्षों से जानता हूँ। एक बहुत सुप्रसिद्ध तबला वादक हैं जो कि भारत के ही नहीं सारे संसार के जाने माने अच्छे कलाकार हैं। बेंगलोर में रहते हैं और हम कई बार कहीं बजाए हैं और बहुत अच्छा बजाते हैं, बहुत अच्छे इंसान हैं। जब भी हम मिलते हैं तो ऐसा लगता है हम बरसों से एक साथ वादन शैली का मजा लेते हैं दोनों। और वो उनके पुत्र भी बहुत अच्छे हैं, बहुत अच्छा बजाते हैं। उनके परिवार से भी मैं मिला हूँ, बहुत अच्छा परिवार है और रेडियो में तो नाम की नौकरी है, लेकिन एक बहुत ही गुणी और बहुत ही सज्जन पुरुष है। भगवान उनको दीर्घायु दे। सब मिल Pandit Ravindra Yagwal ji is a very good friend of us और आज से नहीं करीब 25 साल से उनके साथ हम लोग को गाने में इतना आनंद आता है। और एक ये बड़ा डिफिकल्ट कॉम्बिनेशन है कि इतने अच्छे कलाकार और उतने ही अच्छे इंसान। और हमारी बड़ी पुरानी दोस्ती उनके साथ है और उनके साथ गाने में हमें बहुत आनंद आता है। कई बार हमने बेंगलोर में भी कहा है गाते गाते कि ऐसा ठेका लगा रहे हैं कि विलंबित से मन ही नहीं ऊब रहा है, मन कर रहा है कि 2-3 घंटा विलंबित गाते रहें। बड़े प्यारे इंसान हैं और उनकी स्पॉन्टेनिटी जो है बजाते समय, वो जो उस समय एक एक्सप्रेशंस उसके आते हैं बजाने के दौरान, उपज अंग बजाते हैं, तो ये बड़ा अलहदा उनको करता है बाकी लोगों में। और ठेके का जो डोर होता है, जो बैलेंस होता है, वो बहुत ही अद्भुत है। उनके ऊपर उनके गुरु की कृपा है और हम सभी उनको, संगीत जगत के कलाकार उनको प्यार करते हैं क्योंकि वो ऐसे व्यक्ति हैं। तो हम भी ईश्वर से यही कामना करते हैं कि ईश्वर उनको दीर्घायु करें और उनके विद्यार्थी उनके नाम को रोशन करें, यही ईश्वर से कामना करते हैं।
जितने भी आर्टिस्ट बेंगलोर में आते हैं, मैं समझता हूँ वो सभी रविंद्र यावगल जी को अकम्पनीमेंट के लिए ज़रूर रखते हैं। मैं भी उन कलाकारों में से हूँ जो उनको अप्रिशिएट करते हैं और उनके साथ में मैंने कई प्रोग्राम बजाए हैं, नॉट ओनली बेंगलोर बल्कि आसपास में भी बजाए हैं। रविंद्र यावगल जी की जो विशेषता है तबले की वो है कि अच्छी संगत समझकर जो मुख्य कलाकार है उसकी जो स्टाइल है उसको समझ के वो उसकी अकम्पनीमेंट करते हैं। दैट इज़ ए वेरी गुड पॉइंट। और दूसरी बात, उनका जो नॉलेज है उनकी और जो उन्होंने जो तालीम ली है और जिस तरह से उन्होंने अपने आप को डिसिप्लिन में डेवलप किया है, उससे उनकी कला बहुत निखर चुकी है। Ravindra Yagal ji, when this name comes, everybody is pleased. I have shared some moments with him on stage, musically we sometimes. He's a very, very good musician, fantastic tabla player and such a nice person. Everybody, I love him like as a person, as a tabla player, and whenever I come to Bangalore, I always insist for Yagal ji that he should be playing with me. He has got both the qualities, I should say, that he's a very good solo player also as well as very good accompanist. And we had so many fantastic concerts, memorable concerts, I think in Bangalore also and some other places also. Everybody, like the main artists, they choose their accompanists not only by the playing, also they want to be very comfortable on the stage. You are only comfortable when you are, getting along with somebody. So he's a type of a person, such an easy person that anybody can go along with him. Nobody has problem with him. So everybody wants to spend time with him, and there's no problem. So even out of the stage, before the concert, after the concert, I always feel comfortable and so good with him.